ಈಗಾಗಲೇ ಸರ್ಕಾರಕ್ಕೆ ಆ ವರದಿ ಸಲ್ಲಿಕೆಯಾಗಿದೆ. ಹಾಗಾದ್ರೆ ಸರ್ಕಾರಕ್ಕೆ ಸಲ್ಲಿಕೆಯಾದಂತಹ ವರದಿಯಲ್ಲಿ ಏನಿದೆ? ಇನ್ನು ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ಒಂದು ತಜ್ಞರ ಕಮಿಟಿ ರಚನೆ ಮಾಡಲಾಗಿತ್ತು. ಅವರ ನೇತೃತ್ವದಲ್ಲಿ ಆ ಒಂದು ಕಮಿಟಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಿದೆ. ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ತಜ್ಞರ ಒಂದು ಕಮಿಟಿ ವರದಿಯನ್ನ ಸಲ್ಲಿಕೆ ಮಾಡಿದೆ. 251 ರೋಗಿಗಳನ್ನ ಸ್ಟಡಿಗೆ ಒಳಪಡಿಸಿತ್ತು ಈ ಒಂದು ಸಮಿತಿ. 30 ವರ್ಷ ಅಥವಾ ಕಡಿಮೆ ವಯಸ್ಸಿನ 12 ಮಂದಿಯನ್ನ, ಹಾಗೆ 31ರಿಂದ 40 ವರ್ಷದ 66 ಜನರ ಬಗ್ಗೆ ಅಧ್ಯಯನವನ್ನ ಕೂಡ ನಡೆಸಲಾಗಿರುವಂಥದ್ದು. ಅದರ ಜೊತೆಗೆ 41 ವರ್ಷದಿಂದ 45 ವರ್ಷದವರೆಗೆ 172 ಮಂದಿಯ ಒಂದು ಸಮಿತಿ ಸ್ಟಡಿ ಮಾಡಿರುವಂಥದ್ದು. ನೋಡಿ, ಇಲ್ಲಿ ಆವಾಗಲೇ ನಾವು ಹೇಳ್ತಾ ಇದ್ವಿ, ಅಂದರೆ ಈಗಾಗಲೇ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡಿದೆ. ಆದರೆ ವರದಿ ತನಿಖೆ ಮಾಡೋಕ್ಕೆ ಎಷ್ಟೆಷ್ಟು ವರ್ಷದ ಒಂದು ಜನರನ್ನ ಈಗ ಅಧ್ಯಯನಕ್ಕೆ ಒಳಪಡಿಸಿತ್ತು ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ 30 ವರ್ಷ ಅಥವಾ ಕಡಿಮೆ ವಯಸ್ಸಿನ 12 ಮಂದಿಯನ್ನ ಈ ಒಂದು ಅಧ್ಯಯನಕ್ಕೆ ಒಳಪಡಿಸಲಾಗಿತ್ತು. ಹಾಗೆ 31ರಿಂದ 40 ವರ್ಷದ 66 ಜನರನ್ನ ಕೂಡ ಅಧ್ಯಯನ ಮಾಡಲಾಗಿದೆ. ಅದರ ಜೊತೆಗೆ 41 ವರ್ಷದಿಂದ 45 ವರ್ಷದ ಒಳಗೆ ಇರುವಂತಹ 172 ಮಂದಿಯನ್ನ ಅಧ್ಯಯನಕ್ಕೆ ಒಳಪಡಿಸಲಾಗಿತ್ತು. ಒಟ್ಟಾರೆಯಾಗಿ 251 ರೋಗಿಗಳನ್ನ ಸ್ಟಡಿ ಮಾಡಿದೆ ಈ ಒಂದು ಸಮಿತಿ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಸಮಿತಿಯ ಹೃದಯಾಘಾತದ ವರದಿಯ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಇನ್ನು ಜಯದೇವ ಆಸ್ಪತ್ರೆಯ 251 ರೋಗಿಗಳ ಪೈಕಿ 218 ಪುರುಷರ ಬಗ್ಗೆ ಅಧ್ಯಯನವನ್ನ ಕೂಡ ಮಾಡಲಾಗಿದೆ. ಅದರ ಜೊತೆಗೆ 32 ಮಹಿಳೆಯರ ಮೇಲೂ ಕೂಡ ಸ್ಟಡಿ ಮಾಡಲಾಗಿದೆ. ಇನ್ನು ಸ್ಟಡಿಗೆ ಸಮಿತಿಯಿಂದ ಬೆಂಗಳೂರಿನ 124 ಜನರನ್ನ ಅಧ್ಯಯನ ಮಾಡಲಾಗಿರುವಂಥದ್ದು. ಹಾಸನ, ರಾಮನಗರ, ಮಂಡ್ಯ, ತುಮಕೂರು, ಕೋಲಾರ ಮೊದಲಾದ ಜಿಲ್ಲೆಗಳ ಜನರ ಮೇಲೂ ಕೂಡ ಸಮಿತಿ ಸ್ಟಡಿಯನ್ನ ಕೂಡ ಮಾಡಿದೆ. ನೋಡಿ, 251 ರೋಗಿಗಳ ಪೈಕಿ 218 ಪುರುಷರ ಬಗ್ಗೆ ಇಲ್ಲಿ ಅಧ್ಯಯನವನ್ನ ಮಾಡಲಾಗಿರುವಂಥದ್ದು. ಅದರ ಜೊತೆಗೆ 32 ಮಹಿಳೆಯರ ಮೇಲೂ ಕೂಡ ಒಂದು ಅಧ್ಯಯನವನ್ನ ಮಾಡಿದೆ ಈ ಒಂದು ತಂಡ. ಇನ್ನು ಈ ಒಂದು ಸ್ಟಡಿಗೆ, ಈ ಒಂದು ಅಧ್ಯಯನಕ್ಕೆ ಸಮಿತಿಯಿಂದ ಬೆಂಗಳೂರಿನ 124 ಜನರನ್ನ ಕೂಡ ಆಯ್ಕೆ ಮಾಡಲಾಗಿತ್ತು. ನೋಡಿ, ಬೆಂಗಳೂರಲ್ಲೂ ಕೂಡ ಅತಿ ಹೆಚ್ಚು ಪ್ರಕರಣಗಳು ಇಲ್ಲ ಅನ್ನೋದಾದ್ರೂ ಕೂಡ ಪ್ರಕರಣಗಳು ದಾಖಲಾಗಿತ್ತು. ಇನ್ನು 124 ಜನರು ಬೆಂಗಳೂರಿನವರಾಗಿದ್ರು. ಹಾಗೆ 49.4% ನಗರದ ಜನರದ ಮೇಲೂ ಕೂಡ ಅಧ್ಯಯನವನ್ನ ಕೂಡ ಮಾಡಲಾಗಿರುವಂಥದ್ದು. ಅಂದ್ರೆ ಈಗ ಗ್ರಾಮಾಂತರ ಭಾಗ ನೋಡೋದಾಗಿರ್ಬೋದು ಅಥವಾ ನಗರ ಪ್ರದೇಶಗಳಾಗಿರ್ಬೋದು. ಇನ್ನು ನಗರ ಪ್ರದೇಶಗಳಲ್ಲಿ ಯಾವ ರೀತಿ ಅಂತಂದ್ರೆ ಇಲ್ಲಿ ದಟ್ಟವಾದಂತಹ ಹೊಗೆ ಇರ್ಬೋದು, ಹಾಗೆ ನಾವು ಟ್ರಾಫಿಕ್ ಅಲ್ಲಿ ಇರ್ತೀವಿ, ವಾಹನಗಳು ಉಗುಳುವಂತಹ ಹೊಗೆ ಇರ್ಬೋದು. ಇದರಿಂದ ಕೂಡ ಹೃದಯಾಘಾತ ಸಂಭವಿಸುವಂತಹ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಹೀಗಾಗಿ ಬೆಂಗಳೂರಿನ 124 ಜನರನ್ನ ಆಯ್ಕೆ ಮಾಡಲಾಗಿತ್ತು. ಅದರಂತೆ ಹಾಸನ ಪ್ರಮುಖವಾದಂತಹ ನಗರ ಅಂತಾನೆ ಹೇಳ್ಬೋದು, ಇಲ್ಲಿ ಪ್ರಮುಖವಾದಂತಹ ಜಿಲ್ಲೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಈಗಾಗಲೇ 34ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರುವಂಥದ್ದು ಹಾಸನದಿಂದ. ಹೀಗಾಗಿ ಹಾಸನ, ಇನ್ನು ರಾಮನಗರ, ಮಂಡ್ಯ, ತುಮಕೂರು ಮತ್ತು ಕೋಲಾರ ಇನ್ನು ಮೊದಲಾದಂತಹ ಜಿಲ್ಲೆಗಳ ಜನರ ಮೇಲೂ ಕೂಡ ಸಮಿತಿ ಸ್ಟಡಿಯನ್ನ ಕೂಡ ಮಾಡಲಾಗಿರುವಂಥದ್ದು. ಹಾಗಾದ್ರೆ ಈ ಒಂದು ವರದಿಯಲ್ಲಿ ಯಾವ್ಯಾವ ಪ್ರದೇಶದಲ್ಲಿರುವಂತಹ ಜನರ ಮೇಲೆ ಹೆಚ್ಚು ಪರಿಣಾಮವನ್ನ ಬೀರ್ತಾ ಇದೆ, ಅಂದ್ರೆ ಯಾವ್ಯಾವ ಅಂದ್ರೆ ಪ್ರದೇಶದ ಮೇಲೆ, ಅಂದ್ರೆ ಗ್ರಾಮಾಂತರ ಪ್ರದೇಶ ಆಗಿರಬಹುದು ಅಥವಾ ನಗರ ಭಾಗಗಳಲ್ಲಾಗಿರಬಹುದು, ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಆರೋಗ್ಯದ ಮೇಲೆ, ಅದರಲ್ಲೂ ಕೂಡ ಹೃದಯದ ಮೇಲೆ. ನೋಡಿ, ಹೃದಯ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹೃದಯ ಅನ್ನೋದು ತುಂಬಾನೇ ಮುಖ್ಯವಾದಂತಹ ಒಂದು ಆರ್ಗ್ಯಾನ್ ಅಂತಾನೆ ಹೇಳ್ಬೋದು ನಮ್ಮ ದೇಹದಲ್ಲಿ. ಆ ಆರ್ಗ್ಯಾನ್ ಮೇಲೆ ಈ ಒಂದು ರೀತಿ ಪರಿಣಾಮವನ್ನ ಬೀರ್ತಾ ಇದೆ ಅನ್ನೋದಾದ್ರೆ ಆ ಪರಿಣಾಮ ಯಾವ ಕಾರಣಕ್ಕಾಗಿ ಬೀರ್ತಾ ಇದೆ, ತಪ್ಪುಗಳನ್ನ ನಾವೆಲ್ಲಿ ಮಾಡ್ತಾ ಇದ್ದೀವಿ, ನಮ್ಮ ಹೃದಯಕ್ಕೆ ನಾವು ಒತ್ತಡವನ್ನ ಎಲ್ಲಿ ಹಾಕ್ತಾ ಇದ್ದೀವಿ, ಯಾವ ರೀತಿ ನಾವು ಹೃದಯವನ್ನ ಕಾಪಾಡ್ಕೋಬೇಕು, ಹೃದಯವನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ನಾವು ಎಲ್ಲಿ ಎಡವಟ್ ಮಾಡ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಪ್ರಮುಖವಾದಂತಹ ಒಂದು ಅಂಶಗಳಾಗಿರುವಂಥದ್ದು. ಈ ಪ್ರಮುಖವಾದಂತಹ ಅಂಶಗಳ ಮೇಲೆ ಇದೀಗ ವೈದ್ಯರ ತಂಡ, ಅಂದರೆ ತಜ್ಞರ ತಂಡ ಅಧ್ಯಯನವನ್ನು ಮಾಡಿರುವಂಥದ್ದು. ಇನ್ನು ಅಧ್ಯಯನದಲ್ಲಿ ಈಗಾಗಲೇ ಗಮನಿಸ್ತಾ ಹೋಗೋದಾದ್ರೆ
251 ಮಂದಿಯಲ್ಲಿ 249 ಮಂದಿ ಕನಿಷ್ಠ ಒಂದು ಡೋಸ್ ಲಸಿಕೆಯನ್ನು ಪಡೆದಿದ್ದಾರೆ ಎನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಬಂದಿರುವಂಥದ್ದು. ಒಟ್ಟಾರೆಯಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಳಕ್ಕೆ ನಮ್ಮ ಲೈಫ್ ಸ್ಟೈಲ್ ಕಾರಣನ? ಹಾಗಾದ್ರೆ ನಿಜಕ್ಕೂ ಕೂಡ ಈ ಒಂದು ವರದಿಯಲ್ಲಿ ಇರುವಂತಹ ಪ್ರಮುಖವಾದಂತಹ ಕಾರಣಗಳೇನು, ಪ್ರಮುಖವಾದಂತಹ ಅಂಶಗಳೇನು?